ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಲಾಸ್ಟ್ ಟೈಮ್ ನಾನು ಬಪ್ಪನಾಡು ದೇವಸ್ಥಾನ ತೋರಿಸಿದ್ದೆ. ಇವತ್ತು ನಾನು ಇನ್ನೊಂದು ಒಳ್ಳೆ ದೇವಸ್ಥಾನ ತೋರಿಸೋಣ ಅಂತ. ಎಲ್ಲಿದೆ ಅಂದರೆ ಸುರತ್ಕಲ್ಲಿಂದ ಉಡುಪಿ ಹೋಗುವ ಹೈವೇದಲ್ಲಿ ಹಳೆ ಅಂಗಡಿ ಅಂತ ಬರುತ್ತೆ. ನಂದಿನಿ ನದಿಯ ದಡದಲ್ಲಿ ಪಾವಂಜೆ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಅಂತ. ತುಂಬಾ ಚೆನ್ನಾಗಿದೆ, ಸ್ಪೆಷಲ್ ಆಗಿದೆ. ಹಾಗೆ ಹೋಗ್ತಾ ಇದ್ದಂಗೆ ಮೊದಲು ಸಿಗೋದು ನಂದಿನಿ ನದಿ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಅದರ ನಂತರ ಪಾವಂಜೆ ದೇವಸ್ಥಾನ ಬರುತ್ತೆ. ಹಾಗೆ ಆ ದೇವಸ್ಥಾನದಲ್ಲಿ ಇಡೀ ವಲಯದಲ್ಲಿ ಶ್ರೀ ಗೋಪಾಲಕೃಷ್ಣ ದೇವರು, ಸುಬ್ರಹ್ಮಣ್ಯ, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬರುತ್ತೆ. ಅದರ ನಂತರ ಮೇಲೆ ಬರೋದು ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ. ಸುತ್ತಲೂ ನದಿ, ತೆಂಗಿನ ಮರಗಳು, ಸೀನರಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ನಿಮಗೂ ಕೂಡ ಅದನ್ನು ತೋರಿಸಿಕೊಡ್ತೇನೆ, ನೋಡ್ಕೊಂಡು ಬರೋಣ ಬನ್ನಿ. ಸೊ ನಾವೀಗ ಪಾವಂಜೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ದಾರಿ ಉದ್ದಕ್ಕೂ ನೋಡಿ ಗಿಡ ಮರಗಳು, ಪ್ರಕೃತಿಯ ಸೌಂದರ್ಯವನ್ನು ನೋಡ್ತಾ ಹೋಗಿ. ತುಂಬಾ ಚೆನ್ನಾಗಿದೆ. ಮ್ಯಾಂಗ್ಳೂರು ಕಡೆಯಿಂದ ಪಾವಂಜೆಗೆ ಬರೋದಾದರೆ ನಂದಿನಿ ನದಿ ಸಿಗತ್ತೆ. ವಿಶಾಲವಾದ ನದಿ, ತುಂಬಾ ಚೆನ್ನಾಗಿದೆ. ಹಾಗೆ ನೋಡಿ ಸುತ್ತಮುತ್ತಲ ಪರಿಸರ ಎಷ್ಟು ಚೆನ್ನಾಗಿದೆ ಅಂತ. ಮಳೆಗಾಲದಲ್ಲಿ ತುಂಬ ಈ ನದಿ ಉಕ್ಕಿ ಹರಿಯುತ್ತೆ. ಈಗ ಬೇಸಿಗೆ ಆಗಿತ್ತು ನಾವು ಹೋಗುವಾಗ, ಹಾಗೆ ಇಷ್ಟಿದೆ. ಈಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸೊ ಈ ಪಾವಂಜೆ ದೇವಸ್ಥಾನ ಹಳೆ ಅಂಗಡಿ ಅಂತ ಊರಿದೆ, ಅಲ್ಲಿ ಬರುತ್ತೆ. ಹಾಗೆ ಮ್ಯಾಂಗ್ಳೂರು ಟು ಉಡುಪಿ ಹೋಗುವ ಹೈವೇದಲ್ಲಿ ಹಳೆ ಅಂಗಡಿಯಲ್ಲಿ ರೈಟ್ ಸೈಡಿಗೆ ಬರುತ್ತೆ ಪಾವಂಜೆ ದೇವಸ್ಥಾನ. ಹೋಗ್ತಾ ಇದ್ದಂಗೆ ವೆಹಿಕಲ್ಲಿಗೆ ಪಾರ್ಕಿಂಗ್ ಏರಿಯಾ ಇದೆ. ಹಾಗೆ ಎಂಟ್ರೆನ್ಸಲ್ಲಿ ದೇವಸ್ಥಾನದ ಕೆರೆ ಬರುತ್ತೆ. ಹಾಗೆಯೇ ದೇವಸ್ಥಾನ ಹೊರವಲಯ ನೋಡಿ. ಹಾಗೆ ಸ್ಟಾರ್ಟಿಂಗಲ್ಲೇ ನೀರಿನ ವ್ಯವಸ್ಥೆ ಇದೆ. ಕಾಲನ್ನು ತೊಳೆದುಕೊಂಡು ಒಳ ಹೋಗಬೇಕು. ಅಮ್ಮ ಕಾಲು ತೊಳ್ಕೊಳ್ತಾ ಇದ್ದಾರೆ. ಯಾಕಂದರೆ ದೇವಸ್ಥಾನದ ಒಳಗೆ ಹೋಗಬೇಕಾದ್ರೆ ಶುದ್ಧವಾಗಿ ಹೋಗಬೇಕಲ್ವ. ಹಾಗೆ ಇನ್ನು ದೇವಸ್ಥಾನದ ಕೆರೆಯನ್ನಂತೂ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಸುತ್ತಲೂ ಕಟ್ಟೆಯನ್ನು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಒಮ್ಮೆ ತೋರಿಸ್ತೇನೆ, ನೋಡ್ಕೊಂಡು ಬನ್ನಿ. ಎಲ್ಲ ಕಡೆಯಿಂದನೂ ಮೆಟ್ಟಿಲುಗಳ ವ್ಯವಸ್ಥೆ ಇದೆ. ಶುದ್ಧವಾಗಿಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಹಾಗೆ ಇದನ್ನೆಲ್ಲ ನೋಡಿ ಆದ ಮೇಲೆ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇವೆ. ನಾನು ಅಮ್ಮ ಎಲ್ಲ ಮಾತಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ಏನು ಪೂಜೆ ಮಾಡಿಸ್ಬೇಕು ಏನು, ಯಾಕಂದರೆ ಕೌಂಟ್ರ್ ಸ್ಟಾರ್ಟಿಂಗಲ್ಲೇ ಇದೆ. ಅದರ ನಂತರ ಫಸ್ಟ್ ಹೋಗಿದ್ದು ನಾವು ಸುಬ್ರಹ್ಮಣ್ಯ ದೇವರ ಹತ್ರ. ಒಳಗಡೆ ವಿಡಿಯೋ ಮಾಡೋದಕ್ಕೆ ಅನುಮತಿ ಇರಲಿಲ್ಲ. ಹಾಗೆ ಸ್ವಲ್ಪವೇ ತಗೊಂಡದ್ದು ವಿಡಿಯೋವನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಅಷ್ಟೇ. ಕೆಲವೊಂದು ಪೂಜೆಗಳನ್ನು ಮಾಡಿಸ್ಲಿಕ್ಕಿತ್ತು, ಮಾಡಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿವಿ. ಅಲ್ಲಿಂದ ಸುಬ್ರಹ್ಮಣ್ಯ ದೇವರ ಪೂಜೆಯ ಪ್ರಸಾದವನ್ನು ತಗೊಂಡು ನಾನು ನೆಕ್ಸ್ಟ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬರ್ತಾ ಇದ್ದೇನೆ. ತುಂಬಾ ಕಾರುಣಿಕ ಅಂತೆ ದೇವಿ, ಭಕ್ತಾದಿಗಳು ಹೇಳುವ ಹಾಗೆ. ಹಾಗೆ ಒಮ್ಮೆ ದರ್ಶನ ಮಾಡ್ಕೊಂಡು ಬರೋಣ ಅಂತ. ನೋಡಿ ತಾಯಿ ದೇವಿಯ ಒಂದು ಮೂರ್ತಿಯನ್ನು ತುಂಬಾ ಶಾಂತ ಅನಿಸುತ್ತೆ. ಇಲ್ಲಿ ಕೂತ್ರೆ ತುಂಬಾ ಸಮಾಧಾನ ಆಗುತ್ತೆ. ಹಾಗೆ ತಾಯಿ ದೇವಿಗೆ ಪ್ರದಕ್ಷಿಣೆಯನ್ನು ಮಾಡ್ಕೋತಾ ಸ್ತೋತ್ರಗಳನ್ನು ಹೇಳ್ಕೋತಾ ಬರ್ತಾ ಇದ್ದೇನೆ.
ಹಾಗೆ ದೇವಿ ಪೂಜೆಯನ್ನು ನೋಡ್ಕೊಂಡು ಬಂದ್ರಲ್ವ, ಎಷ್ಟು ಖುಷಿಯಾಗತ್ತಲ್ವ. ಹಾಗೆ ಇನ್ನೊಮ್ಮೆ ನಾವು ಬೇಡಿಕೆಗಳನ್ನು ಬೇಡಿಕೊಂಡು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟೆವು. ಇಲ್ಲಿ ನೋಡಿ, ಇನ್ನು ಬರೋದು ಮತ್ತೊಂದು ದೇವಸ್ಥಾನ. ತುಂಬ ಮೆಟ್ಲುಗಳಿವೆ. ಒಂದು ಕಡೆಯಿಂದ ಹಾಗೇ ವೆಹಿಕಲ್ ಹೋಗೋದಕ್ಕೆ, ಮತ್ತೊಂದು ಕಡೆಯಿಂದ ಮೆಟ್ಲುಗಳನ್ನು ಹತ್ತಿ ಹೋಗಬೇಕು. ಹಾಗೆ ಮೇಲೆ ಬರೋದು ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ. ಒಂದು ಕಡೆ ಮೆಟ್ಟಿಲುಗಳಿಂದ ಹತ್ಕೊಂಡು ಹೋಗ್ಬೋದು, ಇನ್ನೊಂದು ಕಡೆ ಮೆಟ್ಲು ಹತ್ತಕ್ಕಾಗದೋ ಇದ್ದವರಿಗೆ ಹಾಗೆ ಮೇಲೆ ವೆಹಿಕಲ್ ಹೋಗೋ ವ್ಯವಸ್ಥೆ ಇದೆ. ಈ ರೀತಿಯಲ್ಲಿ ಕೆಲವು ಭಕ್ತಾದಿಗಳು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದಾರೆ. ಮೇಲೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಆದರೂ ಕೂಡ ಒಂದು ಸಲ ಹತ್ಕೊಂಡು ಹೋಗಿ ನೋಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ವ್ಯೂ ತುಂಬಾ ಚೆನ್ನಾಗಿದೆ. ನಿಮಗೂ ಕೂಡ ನಾನು ತೋರಿಸ್ಕೊಂಡು ಬರ್ತೇನೆ, ನೋಡ್ಕೊಂಡು ಬರೋಣ ಬನ್ನಿ. ಸೊ ಫೈನಲಿ ನಾವು ಮೇಲೆ ಬಂದ್ವಿ ನೋಡಿ. ಈ ಕಡೆ ನದಿ ವ್ಯೂ ಕಾಣಿಸುತ್ತೆ, ಈ ಕಡೆ ಕನ್ಸ್ಟ್ರಕ್ಷನ್ ನಡೀತಿದೆ ನೋಡಿ. ನದಿ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ತುಂಬ ತೆಂಗಿನ ಮರಗಳು, ನದಿ, ಸುತ್ತಲೂ ಕಾಡು ಕಾಣ್ತಿದೆ ನೋಡಿ. ಅಲ್ಲೆಲ್ಲ ಹಸಿರಾಗಿ ಮಧ್ಯದಲ್ಲಿ ನದಿ ಹರಿತಾ ಇದೆ, ಸಖತ್ತಾಗಿದೆ. ಸೊ ನೋಡ್ಕೊಂಡು ಬನ್ನಿ. ಈಗ ಮೇಲಿಂದ ಕೆಳಗೆ ಹೋಗೋ ಮೆಟ್ಲುಗಳಿದು. ಹಾಗೆ ಅಲ್ಲಿಂದನೇ ಇದೆಲ್ಲ ವ್ಯೂ ಕಾಣೋದು. ಅಲ್ಲಿ ಹೋಗಿ ನಿಂತರೆ ಉಂಟಲ್ವಾ, ನಮಗೆ ಮನೆಗೆ ಬರೋದಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸಂಜೆ ಟೈಮಿಗೆ ಹೋಗಬೇಕು ನೀವು, ಆಗ ಚೆನ್ನಾಗಿ ನೋಡ್ಕೊಂಡು ಬರ್ಬೋದು. ಇನ್ನು ಅಲ್ಲಿಂದ ಕೆಳಗೆ ಬಂದರೆ ಮೊದಲು ಹೋಗಿದ್ವಲ್ಲ ಸುಬ್ರಹ್ಮಣ್ಯ ದೇವರ ಪಕ್ಕ ಶ್ರೀ ಗೋಪಾಲಕೃಷ್ಣ ದೇವರ ಮಂದಿರ ಇದೆ. ಈ ಕಡೆ ಯಜ್ಞಶಾಲೆ ಇದೆ ನೋಡಿ, ಹೋಮ ಹವನಗಳನ್ನೆಲ್ಲ ಮಾಡ್ತಾರೆ. ಹಾಗೆ ಸಂಜೆ ಆಗ್ತಾ ಇದ್ದಂಗೆ ಲೈಟೆಲ್ಲ ಹಾಕಿದ ಮೇಲೆ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಗೆ ಎಲ್ಲ ದೇವರುಗಳ ದರ್ಶನ ಮಾಡಿಕೊಂಡು ಪೂಜೆಗಳನ್ನು ಕೊಟ್ಟು ಕಷ್ಟಗಳನ್ನು ಎದುರಿಸೋ ಶಕ್ತಿ ಕೊಡಪ್ಪ, ಧೈರ್ಯ ಕೊಡಪ್ಪ ದೇವರೇ ಅಂತ ಬೇಡ್ಕೋತಾ ನಾವೀಗ ಮನೆಗೆ ಹೊರಡ್ತಾ ಇದ್ದೇವೆ. ಸೊ ನೋಡಿದ್ರಲ್ವಾ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ, ಪಾವಂಜೆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ನೀವು ಕೂಡ ಸುರತ್ಕಲ್ಲಿಂದ ಹೊರಗಡೆಯಿಂದ ಬರುವವರು ಬಂದರೆ ಒಮ್ಮೆ ಭೇಟಿ ಕೊಡಿ, ನೋಡ್ಕೊಂಡು ಬನ್ನಿ, ತುಂಬಾ ಖುಷಿಯಾಗತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಲೇಬೇಕಲ್ವ. ಹಾಗೆ ಎಲ್ರಿಗೂ ಶೇರ್ ಮಾಡಿ. ನೀವು ಎಷ್ಟೆಷ್ಟು ಹೆಚ್ಚಿಗೆ ಶೇರ್ ಮಾಡ್ತೀರಾ ಅಷ್ಟಷ್ಟೇ ನನಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ, ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಖುಷಿ ಆಗುತ್ತೆ. ಸೊ ಇನ್ನೊಂದು ಒಳ್ಳೆ ವೀಡಿಯೋದೊಂದಿಗೆ ನಿಮಗೆ ಪುನಃ ಸಿಗ್ತೇನೆ. ನಮಸ್ಕಾರಗಳು.